ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನನ್ನ ಪ್ರಿಯ ದೇವರ ಮಕ್ಕಳೇ, ಹೇಗಿದ್ದೀರಾ? ಈ ದಿನದಲ್ಲಿ ತಮ್ಮೆಲ್ಲರನ್ನು ನೋಡೋದಕ್ಕೂ ದೇವರು ಕೊಟ್ಟರು ಸಹಾಯಕ್ಕಾಗಿ ಸ್ತೋತ್ರ. ಬನ್ನಿ, ಈ ದಿನದ ಪ್ರಾರಂಭ ಒಂದು ವಾಕ್ಯದಿಂದ ನಾವು ಆರಂಭಿಸೋಣ. ಕೀರ್ತನೆಗಳು 141ನೇ ಅಧ್ಯಾಯ 1ನೇ ವಚನ. ಸ್ಯಾಮ್ಸ್ 141 ವರ್ಸಸ್ 1. ಕರ್ತನೇ, ನಿನ್ನನ್ನು ಕೂಗುತ್ತೇನೆ, ನನ್ನ ಬಳಿಗೆ ಬರಲು ತ್ವರೆಯಾಗಿ ಬಾ. ನಾನು ನಿನ್ನನ್ನು ಕರೆಯುವಾಗ ನನ್ನ ಸ್ವರಕ್ಕೆ ಕಿವಿಕೊಡು. ಎ ಸ್ಯಾಮ್ ಆಫ್ ಡೇವಿಡ್. ಲಾರ್ಡ್, ಐ ಕ್ರೈ ಅಂಟು ಥೀ, ಮೇಕ್ ಹ್ಯಾಸ್ಟ್ ಅಂಟು ಮೀ, ಗಿವ್ ಇಯರ್ ಅಂಟು ಮೈ ವಾಯ್ಸ್ ವೆನ್ ಐ ಕ್ರೈ ಅಂಟು ಥೀ. ಆಮೆನ್. ಭಕ್ತನು ಹೀಗೆ ಹೇಳುತ್ತಾ ಇದ್ದಾನೆ, ಕರ್ತನೇ, ನಿನ್ನನ್ನು ಕೂಗುತ್ತೇನೆ. ಈ ಮುಂಜಾನೆ ವೇಳೆಯಲ್ಲಿ ನಾವು ಯಾರನ್ನ ಕೂಗಬೇಕು? ಭಕ್ತನದೇ ಹೇಳುತ್ತಾ ಇದ್ದಾನೆ, ನನ್ನ ಬಳಿಗೆ ಬರಲು ತ್ವರೆಯಾಗಿ ಬಾ. ನಾನು ಕೂಗುವಾಗ, ದೇವರೇ, ನೀವು ನನ್ನ ಹತ್ರ ಬೇಗನೆ ಬಾ. ಆಮೆನ್. ಈ ಒಂದು ನಿರೀಕ್ಷೆ ಪ್ರತಿಯೊಬ್ಬರ ಜೀವನದಲ್ಲಿ ಇರಬೇಕು. ಪ್ರತಿ ಮುಂಜಾನೆ ವೇಳೆಯಲ್ಲೆದ್ದು ನಾವು ವಾಕ್ಯ ಧ್ಯಾನ ಮಾಡುತ್ತಾ ಪ್ರಾರ್ಥನೆ ಮಾಡುತ್ತಿರುವಾಗ ನಿಮ್ಮ ಪ್ರಾರ್ಥನೆಯಲ್ಲಿ ಯಥಾರ್ಥತೆ ಇದ್ದರೆ, ಭಕ್ತನು ಹೇಳಿದ ಪ್ರಕಾರ, ನನ್ನ ಕೂಗನನ್ನು ಕೇಳಿ ನೀನು ತ್ವರೆಯಾಗಿ ಬಾ. ನಾನು ನಿನ್ನನ್ನು ಕರೆಯುವಾಗ ನನ್ನ ಸ್ವರಗೆ ಕಿವಿ ಕೊಡು. ಭಕ್ತನು ಹೇಳುತ್ತಾ ಇದ್ದಾನೆ, ನಾನು ನಿನ್ನನ್ನು ಕರೆಯುವಾಗ ನನ್ನ ಸ್ವರಗೆ ನೀವು ಕಿವಿ ಕೊಡಬೇಕು. ಅಂದರೆ ದೇವರಿಗೂ ಬರುತ್ತಿರೋ ಭಕ್ತನಿಗೂ ಎಷ್ಟು ಅನ್ಯೋನ್ಯತೆ ಇದೆ ನೋಡಿ. ಆತನಲ್ಲಿರೋ ಕಾನ್ಫಿಡೆನ್ಸ್ ಏನಂದ್ರೆ, ವೆನ್ ಐ ಕಾಲ್ ಟು ಗಾಡ್, ಹಿ ವಿಲ್ ಹಿಯರ್ ಟು ಮೀ. ಆಮೆನ್. ನಾನು ನಿನ್ನನ್ನು ಕರೆಯುವಾಗ, ಇಂಗ್ಲಿಷ್ ಅಲ್ಲಿದೆ, ಗಿವ್ ಇಯರ್ ಅಂಟು ಮೈ ವಾಯ್ಸ್, ನನ್ನ ಸ್ವರಗೆ ನೀವು ಕಿವಿ ಕೊಡು. ದೇವರು ನಮ್ಮ ಸ್ವರಗೆ ಕಿವಿ ಕೊಡಬೇಕೆಂದರೆ ದೇವರ ಹೇಳಿರುವ ಕೆಲವು ದಾರಿಗಳಲ್ಲಿ ನಾನು ನಡ್ಕೋಬೇಕು. ದೇವರೇನು ಆಶೆ ಪಡ್ತಾರಂದ್ರೆ, ಮುಂಚಾನೆ ಎದ್ದು ನೀನು ಎಳಕು ಬಳಕು ನೋಡಬೇಡ, ನನ್ನನ್ನು ಮಾತ್ರ ನೋಡಿ, ನನ್ನನ್ನು ಕೂಗು, ನಾನು ನಿನ್ನ ಹತ್ರ ಬರ್ತೀನಿ. ನೀವು ಮುಂಜಾನೆ ವೇಳೆಯಲ್ಲಿ ದೇವರ ಹತ್ರ ಕೂತಿಕೊಂಡು ದೇವರನ್ನ ಕೂಗಿದರೆ ಆತನು ಬಂದು ಆ ದಿನ ಎಲ್ಲ ನಿಮ್ಮ ಮಾರ್ಗಗಳು ಸರಾಗ ಮಾಡಿ ನಿಮ್ಮನ್ನು ಬಲದಿಂದ ನಡೆಸುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ನಾವು ಯಾರ್ಯಾರನ್ನೂ ಕೂಗಬಾರದು, ದೇವರನ್ನ ಮಾತ್ರ ಕೂಗೋಣ. ವಿ ಶಲ್ ಕಾಲ್ ಅವರ್ ಗಾಡ್. ಆಗ ಆತನು ಬಂದು ನಮ್ಗೆ ದೊಡ್ಡ ಸಹಾಯ ಮಾಡ್ತಾರೆ. ಈ ದಿನ ಎಲ್ಲ ದೇವ್ರು ನಿಮ್ಗೆ ದೇವರ ಸಹಕಾರ ನಿಮ್ಗೆ ಇರಬೇಕಂದ್ರೆ ಬನ್ನಿ, ಕೂಡಿ ದೇವ್ರನ್ನ ಕೂಗೋಣ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ಯೇಸುವೇ, ಕೊಟ್ಟಿರುವ ದಿನಕ್ಕಾಗಿ ಸ್ತೋತ್ರ, ವಾಕ್ಯಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಮ್ಮ ಸ್ವರಗೆ ನೀನು ಕಿವಿ ಕೊಟ್ಟು ತ್ವರೆಯಾಗಿ ಬಂದು ನಮ್ಮನ್ನು ಕನಿಕರಿಸಯ್ಯ, ರಕ್ಷಿಸು, ಆಧರಿಸು. ಈ ದಿನ ಈ ವಾಕ್ಯ ಕೇಳುತ್ತಿರುವ ಪ್ರತಿಯೊಬ್ಬ ದೇವರ ಮಕ್ಕಳನ್ನು ನೀನು ಆಶೀರ್ವದಿಸಿ ಬಲಪಡಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ಪ್ರೈಸ್ ದ ಲಾರ್ಡ್. ನಾಳೆ ಮರಳಿ ಇದೇ ಸಮಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಭೇಟಿಯಾಗೋಣ. ಅಲ್ಲಿ ತನಕ ದೇವರ ಮಹಾಕೃಪೆ ತಮ್ಮೆಲ್ಲರೂ ಸಂಗಡವಿರಲಿ. ಮೇ ಗಾಡ್ ಬ್ಲೆಸ್ ಯು.